ನಿಮ್ಮೆಲ್ಲರ ನೆಚ್ಚಿನ ಸಿರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಮಹಿಳೆಯರಲ್ಲಿ ಕಾಣ್ತಿರುವಂಥ ಒಂದು ಪ್ರಮುಖವಾದ ಸಮಸ್ಯೆ ಅಂತಂದರೆ ಮಕ್ಕಳಾಗದೇ ಇರೋದು. ಸೊ ಮಕ್ಕಳಾಗದೇ ಇರೋದಕ್ಕೆ ಕೇವಲ ದೈಹಿಕ ಸಮಸ್ಯೆ ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೂ ಹಲವಾರು ಕಾರಣಗಳಿವೆ. ಅವೆಲ್ಲ ಕಾರಣಗಳು ಯಾವ್ದ್ಯಾವುದು ಅಂತ ಇವೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಗೈನಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಶ್ವೇತಾ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಕೋಣ. ನಮಸ್ತೆ ಮೇಡಮ್. ನಮಸ್ತೆ. ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ತೆ ಮೇಡಮ್. ನಿಮ್ಗೆ ಗೊತ್ತಿದೆ, ಸುಮಾರು ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಾ. ಪೇಷಂಟ್ಸ್ ಏನೆಲ್ಲ ಸಮಸ್ಯೆಗಳನ್ನ ಹೊತ್ತು ಬರ್ತಾರೆ ಅಂತ ನಿಮ್ಗೆ ಗೊತ್ತಿರುವಂಥದ್ದು. ಮೇನ್ ನಮ್ಮೆಲ್ರಿಗೂ ಕೂಡ ಕಾಣಿಸುವಂಥದ್ದೇನು, ಮಕ್ಕಳಾಗ್ತಿಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಅಥವಾ ನಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳನ್ನೇ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಅವೆಲ್ಲವನ್ನ ಹೊರತುಪಡಿಸು ಕೂಡ ಬೇರೆ ಸಮಸ್ಯೆಗಳಿದೆ. ಸೊ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಅದು. ಸೊ ಅದನ್ನು ತಿಳಿಸ್ಕೊಡ್ತೀರಾ ಅಂತ. ನಮ್ಮ ಭಾರತದಲ್ಲಿ ಬಂಜೆತನ ಅಂತ ಹೇಳಿದ್ರೆ ಅದು ಒಂದು ಶ್ರಾಪ ಥರ ಹೆಣ್ಮಗಳಿಗೆ. ಕಾರಣ ಏನೇ ಇರ್ಬೋದು, ಗಂಡರಲ್ಲಿ ಕಾರಣ ಇದ್ರೂ ಕೂಡ ಪನಿಷ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹೆಣ್ಮಗಳಿಗೆ ಅಷ್ಟೇ ಕೊಡೋದು. ನಾನು ಎಷ್ಟೊಂದು ಸತಿ ನೋಡಿದ್ದೇನೆ, ಮದುವೆ ತುಂಬ ವರ್ಷ ಆಗಿರುತ್ತೆ, ಬರ್ತಾರೆ ನಮ್ಮ ಜೊತೆ ಬಂದು ಅವ್ರು ಹೇಳೋದು ಒಂದೇ ಮಾತು, ಮೇಡಮ್ ನನಗೆ ಮಕ್ಕಳಾಗಿಲ್ಲ, ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ನನಗೆ ಜನ ತುಂಬ ಕೀಳಾಗಿ ನೋಡ್ತಾರೆ, ಅವ್ರ ಮಕ್ಕಳು ನನಗೆ ಕೊಡಿಸಲ್ಲ, ಓಕೆ ನನ್ನ ಗಂಡನೇ ನಂಗೆ ಸರಿ ನೋಡ್ಕೊಳ್ಳಲ್ಲ, ನಂಗೆ ಒಂದು ಮಗುನಾದರೂ ಹೆಂಗಾದರೂ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಸೊ ಅದನ್ನು ಕೇಳಿದಾಗ ಒಂದು ಹೆಣ್ಮಗಳಾಗಿ ನನಗೂ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಮಗು ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನನೇ ಇಷ್ಟು, ನಾನೇನು ಮಾಡೋಕ್ಕೆ ಆಗಿಲ್ವಲ್ಲ ಅಂತ ಮೋರ್ ಆಫ್ ಸೈಕಲಾಜಿಕಲ್ ಡಿಪ್ರೆಷನ್, ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಆಲ್ಸೋನು ಎಫೆಕ್ಟ್ ಆಗುತ್ತೆ. ಮುಂಚೆ ಮಕ್ಕಳು ಆಗದಿರೋಕ್ಕೆ ಕಾರಣಗಳು ತುಂಬ ಕಮ್ಮಿ ಇತ್ತು. ಇವಾಗ ಅಲಾಂಗ್ ವಿತ್ ದ ಫಿಸಿಕಲ್ ಥಿಂಗ್ಸ್ ವಿ ಹ್ಯಾವ್ ಮೆಂಟಲ್ ಸ್ಟ್ರೆಸ್, ಮತ್ತು ಕೆಲವರು ಕೈಯಿಂದ ಮಾಡ್ಕೊಂಡಿರೋ ಪ್ರಾಬ್ಲಮ್ಸ್ಗಳು ಕೂಡ ಇರುತ್ತೆ. ಸೊ ಕೆಲವ್ರಿಗೆ ಎಸ್, ಬಟ್ ಸ್ಟ್ರೆಸ್ ಡಸ್ ಅಫೆಕ್ಟ್ ಇನ್ಫರ್ಟಿಲಿಟಿ. ಕೆಲವ್ರಿಗೆ ಒಂದೇ ಚಿಂತೆ, ನಂಗೆ ಮಗುನೇ ಆಗಿಲ್ಲ, ನಂಗೆ ಆಗುತ್ತೋ ಇಲ್ವೋ, ನೆಗೆಟಿವ್ ಥಾಟ್ಸ್. ವೆನ್ ಯು ಹ್ಯಾವ್ ನೆಗೆಟಿವ್ ಥಾಟ್ಸ್ ಅಲ್ಲ, ನಂಗೆ ಪ್ರೆಗ್ನೆನ್ಸಿ ಆಗುತ್ತವೆ, ದಟ್ಸ್ ಲೈಕ್ ಯು ಕ್ವೆಶ್ಚನಿಂಗ್ ಯೋರ್ ಸೆಲ್ಫ್, ಆಗುತ್ತಾ ಇಲ್ವಾ ಅಂತ. ಸೊ ಆ ಥರ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗೋದು ಕೂಡ ಡಿಲೇ ಆಗಿರುತ್ತೆ. ಕೆಲವೊಮ್ಮೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇಫ್ ದೇ ಆರ್ ಅಂಡರ್ಗೋಯಿಂಗ್ ಸಮ್ ಆಫ್ ಸ್ಟ್ರೆಸ್ಸಲ್ಲೂ ಕೂಡ ಆ್ಯಕ್ಚುಲಿ ದೆ ಸೋ ಮೆನಿ ಹಾರ್ಮೋನ್ ಚೇಂಜಸ್ ಬಾಡಿಯಲ್ಲಿ ಆಗ್ತಾ ಇರುತ್ತೆ. ಹೌದು. ಆ್ಯಂಡ್ ದಟ್ ನೆಗೆಟಿವ್ಲಿ ಇಂಪ್ಯಾಕ್ಟ್ಸ್ ಪ್ರೆಗ್ನೆನ್ಸಿ. ನಾನು ಎಲ್ಲ ಬರೋ ಪೇಷಂಟ್ಸ್ಗೆ ಅದನ್ನೇ ಹೇಳೋದು, IVF ಆರ್ ಎನಿ ಕೈಂಡ್ ಆಫ್ ಟ್ರೀಟ್ಮೆಂಟ್, ಬೆಳಗ್ಗೆ ಎದ್ದು ನಾನು ಪ್ರೆಗ್ನೆನ್ಸಿ ಆಗ್ತೀನಿ, ಲೆಟ್ ಮೀ ಸಿ ವೈ ಐ ಡೋಂಟ್ ಗೆಟ್ ಪ್ರೆಗ್ನೆಂಟ್ ಅಂತ ಅನ್ಬೇಕು ಅವ್ರು. ಹೌದು. ಓಕೆ, ಸೊ ದಟ್ ಇಸ್ ವೆನ್ ದೇ ಗೆಟ್ ದಟ್ ಪಾಸಿಟಿವ್ ಎನರ್ಜಿ. ಮಹಿಳೆಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ದೈಹಿಕ ಟ್ರೀಟ್ಮೆಂಟ್ ಜೊತೆಗೆ ಮಾನಸಿಕವಾಗಿ ಅವಳು ಸನ್ನದ್ಧಳಾಗಿರ್ಬೇಕು, ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡಿರ್ಬೇಕು. ಇದಕ್ಕೆ ಸಪೋರ್ಟಿವ್ ಆಗಿ ಮನೇಲಿ ಕೂಡ ಅಷ್ಟೇ ಪಾಸಿಟಿವ್ ಅಪ್ರೋಚ್ ಇರಬೇಕು, ಪಾಸಿಟಿವ್ ಸಪೋರ್ಟ್ ಸಿಗಬೇಕು ಹೆಣ್ಮಕ್ಳಿಗೆ. ಸೊ ಬಂಜೆತನ ಟ್ರೀಟ್ಮೆಂಟ್ಗೆ ಬಂದಾಗ ಗಂಡನ ಜೊತೆ ಮಹಿಳೆ ಬಂದಾಗ ಹೇಗೆ ಅವ್ರಿಗೆ ನೀವು ತಿಳಿ ಹೇಳ್ತೀರಾ? ನಮ್ಮಲ್ಲಿ ವಾಟ್ ಐ ಪ್ರಿಫರ್, ಯಾರಾದರೂ ಬರೀ ಒಬ್ಬರೇ ಬಂದರೆ ನಾನು ವಾಪಸ್ ಕಳಿಸ್ಕೊಡ್ತೀನಿ, ನಿಮ್ಮ ಗಂಡನ ಜೊತೆಗೆ ಬನ್ನಿ ಅಂತ. ಈ ತೊಂದರೆಗೆ ಹಲವಾರು ಕಾರಣಗಳಿರ್ಬೋದು. ಸೊ ಬರೀ ಅವಳೊಬ್ಬಳೇ ತಪ್ಪು, ಅವಳೊಬ್ಬಳೇ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅನ್ನೋದು ಕೂಡ ತಪ್ಪು ವಿಚಾರ. ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದಾಗ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಬರಲೇಬೇಕು. ಈ ಥರ ಆದಾಗ ಆ ಹೆಣ್ಮಗಳಿಗೆ ಅವ್ರ ತಂದೆ ತಾಯಿ ಸಪೋರ್ಟ್ ಇರಲಿ ಇಲ್ಲದೆ ಇರಲಿ, ಅವ್ರ ಇನ್ಲಾಸಿಂದ ಸಪೋರ್ಟ್ ಇರಲಿ ಇರಲೇ ಇರಲಿ, ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ದ ಸಪೋರ್ಟ್ ವಾಟ್ ಶಿ ಗೆಟ್ಸ್, ಅವ್ರ ಗಂಡನಿಂದ ಏನು ಸಪೋರ್ಟ್ ಸಿಗುತ್ತೆ ಅಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಐ ವುಡ್ ಟ್ರೀಟ್ ಆ್ಯಸ್ ಅ ಕಪಲ್. ತೊಂದರೆ ಹೆಣ್ಮಗಳಲ್ಲೂ ಇರ್ಬೋದು, ಗಂಡಸರಲ್ಲೂ ತೊಂದರೆ ಇರ್ಬೋದು. ಕೆಲವೊಮ್ಮೆ ಇಬ್ಬರಲ್ಲೂ ಎಲ್ಲ ಚೆನ್ನಾಗಿದ್ಕೊಂಡು ಕೂಡ ಪ್ರೆಗ್ನೆನ್ಸಿ ಆಗದೆ ಇರಲ್ಲ. ಬಂಜೆತನ ಸಮಸ್ಯೆ ಇದ್ದಂಥವರು ಕೂಡ ಯಾವ ಟ್ರೀಟ್ಮೆಂಟ್ ತೊಗೊಬೇಕು ಅನ್ನೋ ಒಂದು ಅರಿವು, ಆ ನಾಲೆಡ್ಜ್ ಕೂಡ ಇರೋದಿಲ್ಲ. ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಯಾವೆಲ್ಲ ಟೆಕ್ನಾಲಜಿ ಬಂದಿದೆ ಇವತ್ತಿಗೆ ಅಂತ ತಿಳಿಸ್ಕೊಡ್ತೀರಾ ಅಂತ? ಸೊ ಇವರು ಮದುವೆ ಆಗಿ 1 ವರ್ಷ ಆಗಿರುತ್ತೆ, ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ 1 ವರ್ಷ ಆಗಿರುತ್ತೆ. ಸತತವಾಗಿ ಟ್ರೈ ಮಾಡಬೇಕು. 12 ತಿಂಗಳು ಯಾರು ಸತತವಾಗಿ ಟ್ರೈ ಮಾಡಿ ಕೂಡ ಪ್ರೆಗ್ನೆನ್ಸಿ ಆಗಿರಲ್ವೋ ಇವ್ರಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನೇನಕ್ಕೆ ಮಾಡೋದು ಅಂದರೆ 1 ಇಯರ್ ಟ್ರೈ ಮಾಡಿ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಇನ್ವೆಸ್ಟಿಗೇಷನ್ಸ್ನ ನಾವು ಶುರು ಮಾಡಬೇಕು. ಸೊ 1 ವರ್ಷ ಆಗಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದ್ರೂ ತೋರಿಸ್ಕೋಬೇಕು. ಏನಕ್ಕೆ, ಎಲ್ಲ ನಾರ್ಮಲ್ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಚೂರು ವೆಯ್ಟ್ ಮಾಡ್ಬೋದು. ಕೆಲವೊಬ್ರು ಏನಾಗುತ್ತೆ ಅಂದರೆ ಇವಾಗೆಲ್ಲ ಲೇಟ್ ಮ್ಯಾರೇಜಸ್ ವೆರಿ ಕಾಮನ್. ಸೊ 30-35 ಇಯರ್ಸ್ಗೆ ದೇ ಗೆಟ್ ಮ್ಯಾರಿಡ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ 35 ಇಯರ್ಸ್ ಅಂತ ಹೇಳಿದಾಗ ದೇ ಕ್ಯಾನ್ ಟ್ರೈ ಓನ್ಲಿ ಫಾರ್ ಅಬೌಟ್ 6 months ಅಷ್ಟೇ.
ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ದೆನ್ ಐಲ್ ಹ್ಯಾವ್ ಟು ಕಮ್ ಫಾರ್ ಎವ್ಯಾಲ್ಯೂಯೇಷನ್. ಓಕೆ. ಕೆಲವರು ತುಂಬ ವರ್ಷದಿಂದ ಎಲ್ಲ ನಾರ್ಮಲ್ ಇದೆ, ನಾನು ಟ್ರೈ ಮಾಡ್ತೀನಿ, ನಾರ್ಮಲ್ ಆಗ್ಬೋದು ಅನ್ನೋರಿಗೆ ಆದಷ್ಟು ಬೇಗ ಅವ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೋಬೇಕು. ಏನಕ್ಕೆ ಪ್ರೆಗ್ನೆನ್ಸಿ ಆಗಲ್ಲ, ಪ್ರೆಗ್ನೆನ್ಸಿ ಆಗದಿರೋಕ್ಕೆ ಹಲವಾರು ಕಾರಣಗಳಿರುತ್ತೆ. ಡಾಕ್ಟರ್ ಹತ್ರ ಬಂದಾಗ ನಾವು ಅವ್ರಿಗೆ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಬೇಸಿಕ್ ಹಾರ್ಮೋನಲ್ ಟೆಸ್ಟ್, ಸ್ಕ್ಯಾನಿಂಗ್, ಹಸ್ಬೆಂಡ್ ವೀರ್ಯ ಪರೀಕ್ಷೆ ಇದನ್ನೆಲ್ಲ ಮಾಡಿ ನೆಕ್ಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ವುಡ್ ಬಿ ಲೈಕ್ ಟೆಕ್ನಾಲಜೀಸ್, ಲೈಕ್ ಸಿಂಪಲ್ ಸ್ಕ್ಯಾನಿಂಗ್, ಟೈಮಿಂಗ್, ಯಾವಾಗ ಸೇರಬೇಕು ಅವರು ಅಂತ. ಇನ್ನೊಂದು ಪ್ರೊಸೀಜರ್ ಇದೆ, ವಿ ಕಾಲ್ ಇಟ್ ಆಸ್ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಆ್ಯಂಡ್ ಪ್ರಣಾಳ ಶಿಶು IVF. ದಟ್ ಇಸ್ ದ ಲಾಸ್ಟ್ ಸ್ಟೇಜ್ ವಾಟ್ ವಿ ಡಿಸೈಡ್. ಸೊ ಎಲ್ಲರೂ ಬಂದಿದ ತಕ್ಷಣ IVF ಸಜೆಸ್ಟ್ ಮಾಡಬೇಕು ಅಂತಿಲ್ಲ. ಖಂಡಿತ ಇಲ್ಲ. ಆಮೇಲೆ IVF ಟ್ರೀಟ್ಮೆಂಟ್ ಅಂದ್ರೂ ಹೆದರುವಂಥ ಜನ ಇದ್ದಾರೆ. ಹೌದು. ಅದನ್ನು ಒಂಥರ ಅವಮಾನ ಥರ ಫೀಲ್ ಮಾಡ್ತಾರೆ. ಸೊಸೈಟಿಲಿ ಏನು ತಿಳ್ಕೊಳ್ತಾರಪ್ಪ, ನಮ್ಮನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ನಮ್ಮ ಮಗುನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ಹೇಗೆ ಮೋಟಿವ್ ಮಾಡ್ತೀರಾ ನೀವು? IVF ಒಂದು ವಿಧಾನ ನಿಮ್ಮ ಪ್ರೆಗ್ನೆನ್ಸಿ ಮಾಡಲಿಕ್ಕೆ. ಯಾರೋ ನಿಮ್ಮ ಬಂದು ಕೇಳಲ್ಲ ಹೆಂಗೆ ಪ್ರೆಗ್ನೆನ್ಸಿ ಆಯಿತು ಅಂತ. ಸೊ ಅದೊಂದು ವಿಧಾನ ಅಷ್ಟೇ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಒಂದ್ಸತಿ ಆದಮೇಲೆ ಆ ಮಗು ಎಲ್ಲ ನಾರ್ಮಲ್ ಮಕ್ಳ ಥರ. ನೀವಿವಾಗ ಪ್ಲೇ ಗ್ರೌಂಡಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಎಷ್ಟೊಂದು ಜನ ಮಕ್ಕಳು ಆಡ್ತಿರ್ತಾರೆ. ನಿಮ್ಗೆ ಯಾವ ಮಗು IVF ಇಂದ ಹುಟ್ಟಿರೋದು, ಯಾವ ಮಗು ನಾರ್ಮಲಿನ ನಿಮ್ಗೆ ಗೊತ್ತಾಗತ್ತಾ? ಪೇರೆಂಟ್ಸ್ ಮಾತ್ರ ಗೊತ್ತಿರುತ್ತದೆ. ಹೌದು. ಹೇಳ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. ಆ ಮುಖಾಂತರವಾಗಿ ಆ ಮಗುಗೆ ಒಂದೊಳ್ಳೆ ಭವಿಷ್ಯ ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಎಸ್. ವೈ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಇವತ್ತಿನ ಪ್ರೋಗ್ರಾಮ್ನಲ್ಲಿ ನೀವು ಹೇಳ್ದಂಗೆ ಬಂಜೆತನ ಅಂತ ಹೇಳೋದು ತಪ್ಪಾಗ್ಬೋದೇನೋ, ಮಕ್ಕಳಾಗೋದಕ್ಕೆ ಲೇಟ್ ಆಗ್ತಾ ಇರುವಂಥ ಮಹಿಳೆಯರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳು, ದೈಹಿಕ ಸಮಸ್ಯೆನ ಬಿಟ್ಟು ಅಂಥವರು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು.